ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರ ಶ್ರೀಮನ್ಮಹಾದೇವಾಯ ನಮಃ. ಈ ಕಪಿಲೇಶ್ವರ ಮಹಾರಾಜರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ದಿವಸ ಎಲ್ಲ ನಾಡಿನ ಜನರಿಗೆ ಹೋಳಿ ಹುಣ್ಣಿಮೆಯ ಒಂದು ಶುಭಾಶಯಗಳು. ಇವತ್ತಿನ ದಿವಸ ಹೋಳಿ ಹುಣ್ಣಿಮೆ ಸಹಿತ ಚಂದ್ರಗ್ರಹಣ ಬಂದಿದ್ದರಿಂದ ಇದು ಚಂದ್ರಗ್ರಹಣ ಕೇವಲ 7 ನಿಮಿಷ ಮಾತ್ರ ಇದೆ. ಇಲ್ಲಿ ಹೇಳಬೇಕಪ್ಪ ಅಂದರೆ ಒಂದು ನಿರ್ಣಯ ಸಿಂಧು ಪ್ರಕಾರ ದಿವಸದಲ್ಲಿ ಬರುವಂಥ ಚಂದ್ರಗ್ರಹಣನ ಆ್ಯಕ್ಚುಲಿ ಪಾಲನೆ ಮಾಡೋಂಗಿಲ್ಲ, ಬಟ್ ಆಚರಣೆಗಳು ಉಂಟು, ಅದಕ್ಕೆ ನಾವೆಲ್ಲ ಇಲ್ಲಿ ಪಾಲನೆ ಮಾಡ್ತಾ ಇದ್ದೀವಿ. ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಈ ಕಪಿಲೇಶ್ವರ ಮಂದಿರದಲ್ಲಿ ಪುರಾತನ ಕಾಲದಿಂದಲೂ ಸಹಿತ ಈ ಚಂದ್ರಗ್ರಹಣದ ಅಥವಾ ಸೂರ್ಯಗ್ರಹಣದ ಆಚರಣೆ ಮಾಡ್ತಾ ಬಂದಿರ್ತೀವಿ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಶಿವಲಿಂಗವನ್ನು, ಸ್ವಯಂಭೂ ಶಿವಲಿಂಗನ ಪೂರ್ಣವಾಗಿ ಬಿಲ್ಲುಪತ್ರೆಯಿಂದ ಅವನಿಗೆ ಮುಚ್ಚಿ, ಸಾಯಂಕಾಲ ಗ್ರಹಣ ಮೋಕ್ಷಕಾಲ ಆದ ನಂತರ ಅಂದರೆ 6:48 ಬೇಲವನ್ನು ತೆಗೆದು ಅವನಿಗೆ ಕ್ಷೀರಾಭಿಷೇಕ ರುದ್ರಾಭಿಷೇಕ ಮಾಡಿ 7ವರೆಗೆ ಮಹಾರತಿಯನ್ನು ಮಾಡಲಾಗ್ತದೆ. ಈ ನಮ್ಮ ಕಪಿಲೇಶ್ವರ ಮಹಾರಾಜರ ಒಂದು ವಿಶೇಷ ಹೇಳಬೇಕಪ್ಪ ಅಂದರೆ, ನಮ್ಮ ಭಾರತದಲ್ಲಿ ಇರುವಂತಹ 12 ಜ್ಯೋತಿರ್ಲಿಂಗಗಳು ಮತ್ತು 4 ಧಾಮಗಳು ಅವನ್ನು ದರ್ಶನ ಮಾಡಿ ಕಪಿಲೇಶ್ವರರ ದರ್ಶನ ಮಾಡಿದ ಮೇಲೆ ಅವರ ಜನ್ಮ ಸಾರ್ಥಕ ಆಗ್ತದೆ ಅಂತೇಳಿ ಬ್ರಹ್ಮಪುರಾಣದಲ್ಲಿ ಬರೆದಿದೆ. ಕಪಿಲೇಶ್ವರ ದೇವಸ್ಥಾನ 5700 ವರ್ಷಗಳ ಹಿಂದಿನದು. ಹೆಂಗಂದರೆ, ಈಗ ಕಿಲ್ಲಾದಲ್ಲಿ ಕಮಲ ಬಸ್ತಿ ಕಟ್ಟಿದ್ದಾರೆ 11ನೇ ಶತಮಾನದಲ್ಲಿ. ಅಲ್ಲಿಯೂ ಸಹಿತ ಕಲ್ಲಿನ ಶಿಲಾಲೇಖ ಇದೆ. ಈ 11ನೇ ಶತಮಾನಕ್ಕಿಂತ ಮುಂಚೆಯೂ ಸಹಿತ ಕಪಿಲೇಶ್ವರ ಮಂದಿರ ಇತ್ತು ಅಂತ. ಆಮೇಲೆ ಕಪಿಲೇಶ್ವರ ಮಂದಿರಕ್ಕೆ ಸ್ವಾಮಿ ವಿವೇಕಾನಂದರು, ಆದಿಶಂಕರಾಚಾರ್ಯರು ಇಲ್ಲಿ ತಿಂಗಳಾನುಗಟ್ಟಲೆ ದೇವರ ಸೇವೆ ಮಾಡಿ ಪೂಜೆ ಮಾಡಿ ಹೋಗಿದ್ದಾರೆ. ಇನ್ನೊಂದು ಹೇಳ್ಬೇಕಪ್ಪ ಅಂದರೆ, ವಿವೇಕಾನಂದರು, ಬಾಲಗಂಗಾಧರ ತಿಲಕರು, ಮಹಾತ್ಮ ಗಾಂಧಿಯವರು ಎಲ್ಲ ಗಣ್ಯರು ಸಹಿತ ಇಲ್ಲಿ ಹೋಗಿದ್ದಾರೆ. ಈ ಕಪಿಲೇಶ್ವರರನ್ನ ನಮ್ಮ ಕಲಿಯುಗ ಕಾಮಧೇನು, ಕಲಿಯುಗ ಕಲ್ಪವೃಕ್ಷ ಅಂತ ಕರೀತಾರೆ. ಯಾಕಂದರೆ ಏನೇ ಭಕ್ತರು ಇಲ್ಲಿ ಬೇಡ್ಕೊಂಡ್ರು ಅದು ಹುಷಿ ಇಲ್ಲ, ಅಂದರೆ ಅದು ಆ ಇಷ್ಟಾರ್ಥ ಈಡೇರ್ತದೆ ಅಂತೇಳಿ ಆ ಕಪಿಲೇಶ್ವರನ ಆಶೀರ್ವಾದದಿಂದ ಎಲ್ಲರ ನಂಬಿಕೆ. ಹೀಗಾಗಿ ನೋಡ್ಬೋದು ನೀವು, ಸೋಮವಾರ ಆಗಲಿ, ಶಿವರಾತ್ರಿ ಟೈಮಲ್ಲಾಗಲಿ, ಆಮೇಲೆ ದಿನಾಲೂ ಸಹಿತ ಸಹಸ್ರಾರು ಭಕ್ತರು ಬರ್ತಾರೆ ಇಲ್ಲಿ. ಈ ಚಂದ್ರಗ್ರಹಣ ಇರುವುದರಿಂದ ಆ್ಯಕ್ಚುಲಿ ನಾ ಹೇಳಿದ ಪ್ರಕಾರ ಬೆಳಗಿನ ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೂ ಬರುವಂಥ ಗ್ರಹಣಕ್ಕೆ ಸೂರ್ಯಗ್ರಹಣ ಅಂತಾರೆ. ಆ ವೇಳೆಯಲ್ಲಿ ಚಂದ್ರಗ್ರಹಣ ಅದನ್ನು ಆ್ಯಕ್ಚುಲಿ ಪಾಲನೆ ಮಾಡೋದಿಲ್ಲ, ನಿರ್ಣಯ ಸಿಂಧು ಪ್ರಕಾರ. ಆಮೇಲೆ ಸಾಯಂಕಾಲ ಚಂದ್ರೋದಯದಿಂದ ಚಂದ್ರ ಆಸ್ತ ಬೆಳಗಿನವರೆಗೆ ಬಂದಂಥ ಗ್ರಹಣ ಚಂದ್ರಗ್ರಹಣ ಅಂತ ಕರೀತಾರೆ. ಇದು ಏನಾಗಿದೆಪ್ಪ ಅಂದರೆ ಮಧ್ಯಾಹ್ನ ಬಂದಿದೆ, ಅದು ಮಧ್ಯಾಹ್ನ 3 ಗಂಟೆಗೆ ಬಂದಿದೆ. ಬಟ್ ಆದರೆ ನಮ್ಮಲ್ಲಿ ಕಾಣುವಂಥದ್ದು ಕೇವಲ 7 ನಿಮಿಷ ಮೋಕ್ಷ ಕಾಲದಲ್ಲಿ ಮಾತ್ರ. ಆದ ಕಾರಣ ಇಲ್ಲಿ ನಾವು ಆಚರಣೆಯನ್ನು ಮಾಡಿಸ್ಬೇಕು, ಮನುಷ್ಯಗೆ ಯಾರು ಏನೂ ಹಚ್ಕೊಳ್ಬಾರ್ದು. ಈ ಗ್ರಹಣ ಅನ್ನೋ ಪ್ರಕೃತಿಯ ಕ್ರಿಯೆ, ಆ ಪ್ರಕೃತಿ ಕ್ರಿಯೆಯನ್ನು ಪ್ರಕೃತಿ ಹೇಗೆ ನಡೀತದೆ ಹಾಗೆ ನಡೀತದೆ. ಅದಕ್ಕಾಗಿ ಯಾರೂ ಹೆದರಬಾರ್ದು. ಎಲ್ಲರೂ ತಮ್ಮ ತಮ್ಮ ದೇವರನ್ನು, ಆಮೇಲೆ ತಮ್ಮ ತಮ್ಮ ಇಷ್ಟ ದೇವರನ್ನು ನಾಮಸ್ಮರಣೆ ಮಾಡ್ತಾ ಕೂಡಬೇಕು. ಕೆಲವೊಬ್ರು ಹೇಳ್ತಾರೆ ಅದು ಶಿವನ ಇಚ್ಛೆ, ಅದೇ ಥರ ಯಾವ ಥರ ಇಲ್ಲ, ಈ ರಾಶಿ ಆ ರಾಶಿ ಇದು ಅಂತ ಇಲ್ಲ ಅನ್ನೋದಿಲ್ಲ. ಬಟ್ ಒಂದು ಮಾತು ಏನು ಹೇಳಬೇಕಪ್ಪ ಅಂದರೆ, ಇದು ಕೇವಲ 7 ನಿಮಿಷ ಇರುವುದರಿಂದ ಮಾತ್ರ ಆ ವೇಳೆಯಲ್ಲಿ ಅಥವಾ 3 ಗಂಟೆಯಿಂದ ತಾವು ತಮ್ಮ ಮನೆಯಲ್ಲಿಯೋ ಅಥವಾ ದೇವಸ್ಥಾನದಲ್ಲಿ ಕುಳಿತು ಜಪವನ್ನು ಮಾಡ್ತಾ ತಮಗೆ ಏನಾದರೂ ಕಷ್ಟ ಇಷ್ಟ ಬಂದರೆ ನಿವಾರಣೆ ಮಾಡೋಂಥ ಆ ಮಹಾದೇವನಲ್ಲಿ ಬೇಡ್ಕೊಂಡ್ರೆ ಸಾಕು. ಜನರ ಮೇಲೆ ಪರಿಣಾಮ ಬೀಳುವುದಿಲ್ಲ ಅಂತ ಆ ಥರ ಅಲ್ಲ. ಕೆಲವೊಂದು ರಾಶಿಯವರ ಮೇಲೆ ಇದು ಪರಿಣಾಮ ಬೀಳ್ತದೆ ಅಂತ ಹೇಳ್ತಾರೆ ಇದ್ರ ಪ್ರಕಾರ, ಜ್ಯೋತಿಷ್ ಪ್ರಕಾರ. ಆದರೆ ಒಂದು ಮಾತು ಹೇಳೋದಕ್ಕೆ ಯಾರೂ ಅಂಜಬಾರ್ದು. ಯಾಕಂದರೆ ದೇವರ ಇಚ್ಛೆ, ದೇವರನ್ನು ಬಿಟ್ಟು ಏನೂ ಇಲ್ಲ ಈ ಜಗತ್ತಿನಲ್ಲಿ. ಆದ ಕಾರಣ ದೇವರು ನಿಮಗೆ ಉದಾಹರಣೆ ಹೇಳ್ತೇನೆ, ಹುಟ್ಟಿಸಿದವ್ರನ್ನ ಯಾವಾಗೂ ಉಪವಾಸ ಮಲಗಿಸಿಲ್ಲ, ಹುಟ್ಟಿಸಿದವ್ರನ್ನ ಹಾಗೆ ಹುಲ್ಲು ತಿನ್ನಿಸಂಗಿಲ್ಲ ದೇವ್ರಂತಾನೆ. ಹಾಗೆ ಎಲ್ಲ ಪ್ರತಿಯೊಬ್ಬರ ಮೇಲೆ ಅವ್ನ ಕರುಣೆ ಇರ್ತದೆ. ಆ ಥರ ನಾವು ದೇವ್ರನ್ನ ನಂಬಿ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ನಮಗೆ ಆಗುವಂಥ ಅನಾಹುತವನ್ನು ತಪ್ಪಿಸ್ಬೋದು. ಆದ ಕಾರಣ ನಾನು ಎಲ್ಲರೂ ಹೇಳ್ಕೊತೀನಿ, ಯಾರೂ ಈ ಚಂದ್ರಗ್ರಹಣ ಇದೆ ನಮ್ಮ ರಾಶಿಗೆ ಇದಾಗ್ತದೆ ಕೆಟ್ಟಾಗ್ತದೆ ಅಂತ ಅನ್ನಕ್ಕೆ ಹೋಗಬೇಡಿ. ಆ ದೇವರನ್ನು ನಂಬಿ ಆ ದೇವರ ನಾಮಸ್ಮರಣೆ ಮಾಡಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಇವತ್ತು ಬೆಳಗ್ಗೆ 5:30 ಪಂಚಾಮೃತ, ಈಗ ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಆಗ್ತದೆ. ಈ ಪಂಚಾಮೃತ ಈ ಅಭಿಷೇಕ ಕ್ರಿಯೆಗಳು ಪ್ರತಿದಿನ 9 ಗಂಟೆ ಒಳಗಡೆನೇ ಆಗ್ತವೆ, ನಿಮಗೂ ಗೊತ್ತು. ಆದ ಕಾರಣ ಇದು ಬೆಳಿಗ್ಗೆ ಗ್ರಹಣ ವೇದ ಶುರುವಾಗೋದು 9 ಗಂಟೆಯಿಂದ. ಆದ ಕಾರಣ ಈ ಬೆಳಗಿನ ಪೂಜಾ ಕ್ರಿಯೆಗಳಿಗೆ ಏನೂ ಬಾಧೆ ಇಲ್ಲ. ನಮಸ್ಕಾರ.